ಮಾಡಿ. ನನ್ನ ಹೆಸರು ಕುಸುಮಾವತಿ ಅಂತ. ನಮ್ಮ ಹುಟ್ಟೂರು ಟಿ ಸಿ ಟಿ ಏರಿ, ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನನ್ನ ತಂದೆ ಹೆಸರು ಮುತ್ತಪ್ಪ, ತಾಯಿ ಹೆಸರು ಗಂಗಮ್ಮ. ನಾನು ನನ್ನ ವಿದ್ಯಾಭ್ಯಾಸ ಮಾಯನಮಡ ಮಂದಣ್ಣ ಸ್ಮಾರಕ ಪ್ರೌಢಶಾಲೆ ಟಿ ಸಿ ಟಿ ಏರಿಯಲ್ಲಿ ಓದಿದ್ದು. 2003ನೇ ಇಸವಿ 10ನೇ ತರಗತಿ ಫಸ್ಟ್ ಬ್ಯಾಚಲ್ಲಿ ನಾನು ಓದಿದ್ದು. ನಂತರ ನನ್ನ ಮದುವೆ ಆಯಿತು. ಮದುವೆ ಕೈಕೇರಿ ಗ್ರಾಮದ ಚಂದ್ರಶೇಖರ ಎಂಬುವರ ಧರ್ಮಪತ್ನಿ, ಪಡಿಕಲ್ ಮನೆತನ. ನಾನು 21 ವರ್ಷದಿಂದ 2005 ಇಂದ ದಲಿತ ಸಂಘಟನೆಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಬಂದೆ. ನಂತರ ಮಾನವ ಹಕ್ಕುಗಳ ಜಾಗೃತ ಸಮಿತಿಯಲ್ಲಿ ಕೊಡಗು ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. ನಂತರ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಆ ಒಂದು ಸಂಘಟನೆಯಲ್ಲಿ ಕೊಡಗು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. ಜಲಮೂಲ ಸಂರಕ್ಷಣಾ ಹೋರಾಟ ವೇದಿಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. ರೈತ ಕಾರ್ಮಿಕ ಸಂಘಟನೆಯ ಕೊಡಗು ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. ಭಿಕ್ಷಾಟನೆ ಅಭಿಯಾನ ಆಂದೋಲನ ವೇದಿಕೆಯಲ್ಲೂ ಕೊಡಗು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. ಹಾಗೆ ಅಲ್ಲದೆ ಕೊಡಗು ಜಿಲ್ಲಾದ್ಯಂತ ಅನೇಕ ಎಲ್ಲ ಸಂಘ ಸಂಸ್ಥೆಯಲ್ಲಿ ನಿರಂತರವಾಗಿ ಈಗಾಗಲೇ ಪಾಲ್ಗೊಂಡು 21 ವರ್ಷದ ಸಮಾಜಮುಖಿ ಕೆಲಸಕ್ಕೆ ನಾನು ಕಾಲಿಡ್ತಾ ಬಂದಿರುತ್ತೇನೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ್ತಿ ಸಹ ಹೌದು. ಸುಮಾರು ಚಿನ್ನದ ಪದಕವನ್ನು ಗಳಿಸಿ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡನ್ನು ಸರ್ಕಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಪಡೆದುಕೊಂಡಿರ್ತೇನೆ. ಮತ್ತು ಕೊಡಗು ಜಿಲ್ಲಾದ್ಯಂತ ಫುಟ್ಬಾಲ್ ಆಟಗಾರ್ತಿಯಾಗಿ ಚಿನ್ನದ ಪದಕವನ್ನು ಗಳಿಸಿರ್ತೇನೆ. ಮತ್ತು ಕೊಡಗು ಜಿಲ್ಲಾದ್ಯಂತ ಕ್ರಿಕೆಟ್ ಪ್ಲೇಯರ್ಸ್ ಆಗಿ ನಾವು ಕೊಡಗು ಟೈಟನ್ಸ್ ಎಂಬ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಒಂದು ತಂಡ ಇದೆ. ಆ ತಂಡದಲ್ಲೂ ಸಹ ನಾನು ಕ್ರಿಕೆಟ್ ಪ್ಲೇಯರ್ ಆಗಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ಅಲ್ಲದೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮಾಡುವುದು ನನ್ನ ತೊಡಗಿಸ್ಕೊಂಡು ಬಂದಿದ್ದೀನಿ. ಮತ್ತು ಹಾವು ಹಿಡಿಯುವ ಕಾರ್ಯಕ್ರಮದಲ್ಲಿಯೂ ಸಹ ಈಗಾಗಲೇ 1 ವರ್ಷದಿಂದ ತೊಡಗಿಸ್ಕೊಂಡು ಬಂದಿರುತ್ತೇನೆ. ಹಾವನ್ನು ಹಿಡಿದು ಕಾಡಿಗೆ ತಗೊಂಡು ಹೋಗಿ ಬಿಡುವುದು ನನ್ನ ಕಾಯಕ. ಮತ್ತು ರಸ್ತೆ ಬದಿಯಲ್ಲಿ ಕೊಡಗು ಜಿಲ್ಲಾದ್ಯಂತ ರಸ್ತೆ ಬದಿಯಲ್ಲಿ ಅನಾಥರು, ವೃದ್ಧರು ಇರ್ತಾರೆ. ಅವರನ್ನ ಗುರುತಿಸಿ ಎಲ್ಲಿ ಇದ್ದಾರೆ ಅಂತ ಹೇಳಿ ತಿಳಿದುಕೊಂಡು ಅವ್ರನ್ನ ಪಂಚಾಯಿತಿ ಮುಖಾಂತರ ಮತ್ತು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಅವರಿಗೆ ಒಂದು ಕಿವಿಮಾತನ್ನು ಹೇಳಿ, ಈ ಕಡೆಯಲ್ಲಿ ಇಂತಿಂಥವ್ರು ಇದ್ದಾರೆ, ಅವ್ರನ್ನ ಒಂದು ಅನಾಥಾಶ್ರಮಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವರ ಪಂಚಾಯಿತಿಯಿಂದ ಲೆಟರ್ನನ್ನು ತಗೊಂಡು ನಾನು ಡಿಪಾರ್ಟ್ಮೆಂಟಿಂದ ಸಹ ಲೆಟರ್ನನ್ನು ತಗೊಂಡು ಅವ್ರನ್ನ ಆಸರೆ ಫೌಂಡೇಶನ್ ಟ್ರಸ್ಟ್ ಆಗಿರ್ಬೋದು, ಹಠರಾಜ ಸಂಸ್ಥೆ ಟ್ರಸ್ಟ್ ಆಗಿರ್ಬೋದು, ಜನಶ್ರೀ ಯೋಗೇಶ್ ಅವರ ಟ್ರಸ್ಟಿಗೆ ಆಗಿರ್ಬೋದು, ಅಲ್ಲ ಮೈಸೂರು ನಿರಾಶ್ರಿತರ ಕೇಂದ್ರಕ್ಕೆ ಸರ್ಕಾರ ನನ್ನ ಕೈಯಿಂದ ಆಗುವಂಥ ಸಹಾಯವನ್ನು ನಾನು ಈಗಾಗಲೇ ಮಾಡ್ತಾ ಬಂದಿರ್ತೇನೆ. ಅಲ್ಲದೆ ಮಹಿಳಾ ದೌರ್ಜನ್ಯಗಳ ಬಗ್ಗೆ, ಮಹಿಳಾ ಹೋರಾಟದ ಬಗ್ಗೆ, ವಸತಿ ಇಲ್ಲದೆ ಹೋರಾಟದ ಅಹೋರಾತ್ರಿ ಪ್ರತಿಭಟನೆಗಳ ಬಗ್ಗೆ, ಇನ್ನಿತರ ಸಮಾಜದಲ್ಲಿ ಎಲ್ಲ ಆಗು ಹೋಗುಗಳ ಬಗ್ಗೆ ನಿರಂತರವಾಗಿ ನಾನು ಅಹೋರಾತ್ರಿ ಪ್ರತಿಭಟನೆ ಹೀಗೆ ಧರಣಿಯನ್ನು ಮಾಡುತ್ತಾ ಬಂದಿರ್ತೇನೆ. ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವರ ಜೊತೆಯಲ್ಲಿ ಸೇರಿಕೊಂಡು ಅವರಿಗೆ ವಸತಿ ಇಲ್ಲ, ನೀರಿನ ಸೌಕರ್ಯ ಇಲ್ಲ, ಅಂಗನವಾಡಿ ಇಲ್ಲ, ಶಾಲೆ ಇಲ್ಲ, ಇಂತಿಂಥ ಒಂದು ಹೋರಾಟದಲ್ಲೂ ಸಹ ನಾನು ನಿರಂತರವಾಗಿ ಭಾಗವಹಿಸ್ಕೊಂಡು ಬಂದಿರುತ್ತೇನೆ. ಅಲ್ಲದೆ ಬುದ್ಧಿಮಾಂದ್ಯ ಅಂಗವಿಕಲ ಮಕ್ಕಳನ್ನು ಗುರುತಿಸಿ ಅವರಿಗೆ ನನ್ನ ಕೈಯಿಂದ ಆಗುವಂಥ ಸಹಾಯವನ್ನು, ಅವರಿಗೆ ಕಾಲಿಲ್ಲದವರಿಗೆ ಕಾಲು, ಕೈ ಇಲ್ಲದವರಿಗೆ ಕೈ, ಹೀಗೆ ಸರ್ಕಾರದಿಂದ ಬರುವಂಥ ಅನುದಾನದ ಮುಖಾಂತರ ಹೋಗಿ ಅಧಿಕಾರಿಗಳ ಜೊತೆ ಮಾತನಾಡಿ, ನೋಡಿ ಇಂಥವರಿಗೆ ಕೈ ಕಾಲುಗಳಿಲ್ಲ, ಇಂಥವರಿಗೆ ಕಾಲಿಲ್ಲ, ಅವರಿಗೆ ಚೇರ್ಗಳು ವೀಲ್ ಚೇರ್ಗಳು ಬೇಕು, ದಯವಿಟ್ಟು ಕೊಡಿಸಿ ಎಂಬ ಒಂದು ರೀತಿಯಲ್ಲಿ ಮಾತನಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುತ್ತೇನೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅಲ್ಲ ಮಹಿಳೆಯರ ಮೇಲೆ ಖಂಡನೆಗಳನ್ನು ಆಗಿರ್ಬೋದು, ಅಲ್ಲ ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆಗಳಾಗಿರ್ಬೋದು ಶಾಲೆಯಲ್ಲಿ, ಇವ್ರನ್ನೆಲ್ಲ ನಾನು ಅಧಿಕಾರಿಗಳ ಮೂಲಕ ಅವನ್ನ ಸರಿಪಡಿಸಿ ಇವರಿಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿಯೊಂದು ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುತ್ತೇನೆ. ಅಲ್ಲದೆ ಈಗಾಗಲೇ ಕರ್ನಾಟಕ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ
ಪುಣೆಯಲ್ಲಿ ಹೋಗಿ 10K ರನ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿರ್ತೇನೆ. ಹೀಗೆ ಹಲವಾರು ಕೆಲಸದಲ್ಲಿ ಭಾಗವಹಿಸಿ ಕೊನೆಗೆ 2025-26ನೇ ಸಾಲಿನಲ್ಲಿ ನನ್ನ ಎಲ್ಲ ಕ್ರೀಡೆ ಮತ್ತು ಸಮಾಜ ಸೇವೆ ಎಲ್ಲರನ್ನು ಗುರುತಿಸಿ ನನಗೆ ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರ್ತಾರೆ. ನಮಸ್ತೆ.